ಬಗ್ಗೆ ನನಗೆ ಗೌರವ ಇದೆ. ಆದರೆ ನನಗೆ ತಿಳಿದ ಮಟ್ಟಿಗೆ ಇಲ್ಲಿಯವರೆಗೆ ಮಹಿಳಾ ಮೀಸಲಾತಿಯ ವಿರೋಧಿಗಳು ನಾವು ಯಾರೂ ಇಲ್ಲ. ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಮಹಿಳಾ ಮೀಸಲಾತಿ ಬಿಲ್ಲನ್ನು ನಾವು ವಿರೋಧ ಮಾಡಲೇ ಇಲ್ಲ. ಆದರೆ ನಾನು ಪ್ರಹ್ಲಾದ್ ಜೋಶಿ ಅವರಿಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ, ಏನು ನಮ್ಮ UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಚೇರ್ಪರ್ಸನ್ ಆದಂಥ ಸೋನಿಯಾ ಗಾಂಧಿಯವರೇ ಈ ಬಿಲ್ಲನ್ನು ಪ್ರಸ್ತಾವನೆ ಮಾಡಿದರು. ನಮ್ಮ ಸಂಖ್ಯೆಗಳು, ಯಾಕಂದರೆ ಕೊಯಲೇಷನ್ ಗೌರ್ಮೆಂಟ್ ಇತ್ತು, ನಮ್ಮ ಕೊಯಲೇಷನ್ ಪಾರ್ಟ್ನರ್ಗಳು ಒಪ್ಪದೇ ಇರೋ ಕಾರಣಕ್ಕೆ ನಮ್ಮ ಬಿಲ್ಲು ಬಿದ್ದಿತ್ತು. ಇಷ್ಟು ನಾನು ಹೇಳ್ಬೋದು. ಇಲ್ಲ ಮಹಿಳಾ ಮೀಸಲಾತಿ ವಿರೋಧಿಗಳಾಗಿದ್ದರೆ ನಾವು 33% ಕೊಡ್ತಾ ಇರಲಿಲ್ಲ, 33% ಇದ್ದಿದ್ದನ್ನ 50%ಗೂ ಏರಿಸ್ತಾ ಇರಲಿಲ್ಲ. ನೋಡಿ, ನಾನು ಯಾವುದೇ ಸಂಘಟನೆ ಬಗ್ಗೆ ಮಾತನಾಡಲಿಕ್ಕೆ ಸ್ವಲ್ಪ ವಿಚಾರ ಮಾಡ್ಕೊಂಡು ಮಾತನಾಡ್ತೀನಿ. ಆದರೆ ಒಂದು ಮೋಹನ್ ಭಾಗವತ್ಜಿಯವರು ಮಾತನಾಡಿದಂಥ ಮಾತನ್ನು ತಮಗೆ ನಾನು ನೆನಪಿಸ್ತೀನಿ. ಮೋಹನ್ ಭಾಗವತ್ಜಿ ಅಂತಂದರೆ ಅವರು RSSನ ಮುಖ್ಯಸ್ಥರು. ತಾವು ಎಲ್ಲ ನೋಡಿದ್ದೀರಾ, ಮಾಧ್ಯಮದಲ್ಲಿ ನಾನು ನೋಡಿದ್ದೆ. ಅವರು ಮಹಿಳೆಯರಿಗೆ ಅಧಿಕಾರವನ್ನು ಕೊಡಬಾರ್ದು, ಅವರ ಫಸ್ಟ್ ಸ್ಟೇಟ್ಮೆಂಟ್. ಮಹಿಳೆಯರು ಬರೀ ಅಡುಗೆ ಮನೆಯಲ್ಲಿ ಚೌಕಟ್ಟಿನಲ್ಲಿ ಇರಬೇಕು ಅನ್ನೋದು ಅವರ ಸೆಕೆಂಡ್ ಸ್ಟೇಟ್ಮೆಂಟು. ಇದು ಬಂದಿರೋದು ಬರೀ 1 ವರ್ಷದ ಹಿಂದೆ. ಸೊ RSS ಅವರ ಅನಿಸಿಕೆ ಏನಿದೆ ಅದನ್ನೇ ಕೂಡ BJP ಅಳವಡಿಸ್ಕೊಳ್ಳುತ್ತಲ್ಲ. ದಟ್ ಈಸ್ ದ ಆನ್ಸರ್. ಡೆಫಿನೆಟ್ಲಿ ಎಸ್ ಅಂತ ಹೇಳ್ಬೋದು. ಯಾಕಂತಂದರೆ ಅವರ ಮುಖ್ಯಸ್ಥ ಮೋಹನ್ ಭಾಗವತ್ಜಿ ಅವರೇ ಮಹಿಳೆಯರಿಗೆ ಅಧಿಕಾರ ಕೊಡಬಾರ್ದು, ಮಹಿಳೆ ಚೌಕಟ್ಟಿನಲ್ಲಿರಬೇಕು ಅಂತ ಅವ್ರು ಹೇಳಿದಾಗ, ಸೊ ಬಿಹೈಂಡ್ ದಿಸ್ ಅವ್ರದ್ದೇ ಇರ್ಬೋದು ಅಂತ ತಾವು ಪ್ರಶ್ನೆ ಕೇಳಿದ್ರೆ ನಾನು ಎಸ್ ಅಂತ ಹೇಳ್ತೀನಿ. ನೋಡಿ, ಕ್ಷೇತ್ರ ಮರು ವಿಂಗಡಣೆ ಅದ್ರ ಬಗ್ಗೆ ತಾವು ತಿಳ್ಕೊಳ್ಬೇಕು. ಕ್ಷೇತ್ರ ಮರು ವಿಂಗಡಣೆಯನ್ನು ಮಾಡಲಿಕ್ಕೆ ಯಾವ ಕಮಿಟಿಯನ್ನು ಮಾಡಿದ್ರು? ಎಲೆಕ್ಷನ್ ಕಮಿಟಿ ಹೆಡ್ ಯಾರಿದ್ದಾರೆ? ಅವರು ಕ್ಷೇತ್ರ ಮರು ವಿಂಗಡಣೆಯ ಹೆಡ್. ಅದರಲ್ಲಿ ವಿರೋಧ ಪಕ್ಷದ ನಾಯಕರಾಗಿರಲಿ, ನಮ್ಮ ಪಕ್ಷದ ನಾಯಕರಾಗಿರಲಿ, ಯಾರೂ ಇಲ್ಲ. ಇವತ್ತು ನಮ್ಮ ಹೋರಾಟ ಏನು ನಡೀತಾ ಇದೆ? ಸಂವಿಧಾನವನ್ನು ಕಾನೂನು ಬಾಹಿರವಾಗಿ, ಸಂವಿಧಾನಾತ್ಮಕ ಚೇರ್ಗಳನ್ನು ಕಾನೂನು ಬಾಹಿರವಾಗಿ BJPಯವರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ED ಆಗಿರಬಹುದು, ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಅಂತ ಪದೇ ನಾವು ಹೇಳ್ತಾ ಇರ್ತೀವಿ, ತಾವು ಕೇಳಿದ್ದೀರಾ. ಈಗ ಇದ್ರ ಮೇಲೆ ನಮಗೆ ಅವ್ರ ಮೇಲೆ ಮೊದಲೇ ವಿಶ್ವಾಸ ಇಲ್ಲ. ಇದ್ರ ಮೇಲೆ ಮತ್ತೆ ಅವರು ಇಲೆಕ್ಷನ್ ಕಮಿಷನ್ ಮೇಲೂ ಸುಮಾರು ಬಾರಿ ನಮ್ಮವರು ಆರೋಪ ಮಾಡಿದ್ದಾರೆ, ತಾವು ಎಲ್ಲ ಕೇಳಿದ್ದೀರಾ. ಸುಮಾರು ಬಾರಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಪ್ರೆಸ್ ಮೀಟ್ ಮಾಡಿನೇ ಏನೇನಾಗಿದೆ ಅನ್ನೋದು ಅಂಕೆ ಸಂಖ್ಯೆಗಳ ಪ್ರಕಾರ ವೋಟರ್ಸ್ ಲಿಸ್ಟ್ಗಳನ್ನು ತೋರಿಸಿ 1 ಗಂಟೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಡಿಲಿಮಿಟೇಷನ್ ಮಾಡುವಂಥ ಕಮಿಟಿಯ ಅಧ್ಯಕ್ಷ ಯಾರು? ನಾವು ಯಾರ ಮೇಲೆ ಈಗ ಗಂಭೀರ ಆರೋಪ ಮಾಡ್ತಾ ಇದ್ದೀವಿ, ಅವರೇ ಅಧ್ಯಕ್ಷರು. ಇವರು ಹೇಗೆ ಮಾಡ್ತಾ ಇದ್ದಾರೆ ಅಂತಂದರೆ, ಮಹಿಳಾ ಮೀಸಲಾತಿ ಮಸೂದೆ ತೆಗೆದುಕೊಂಡು ಬಂದು ಕಟ್ ಆ್ಯಂಡ್ ಪೇಸ್ಟ್ ಮಾಡೋದು. 8 ಕ್ಷೇತ್ರ ಹೆಚ್ಚಿಗೆ ಆಗುತ್ತೆ, ಅದನ್ನು ವಿರೋಧ. ಇಟ್ ಈಸ್ ನಾಟ್ ಮೀ ಆ್ಯನ್ ಇಂಡಿವಿಜುವಲ್, ಇಟ್ ಈಸ್ ಪಕ್ಷ. ಆ ಪಕ್ಷ ಅಂತ ಬಂದಾಗ ಇಟ್ ಈಸ್ ಮೀ. ಬಟ್ ಒಂದು ಮಾತನ್ನು ಹೇಳ್ತೇನೆ, 554ಕ್ಕೆ ಯಾಕೆ ಮಾಡಬಾರ್ದು? ನಾವು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ರೆಡಿ ಇದ್ದೀವಿ. ನಮ್ಮ ತಂಗಿಯರನ್ನೆಲ್ಲರನ್ನೂ ಪಕ್ಕದಲ್ಲಿ ನಮ್ಮ ಪಕ್ಷ ಕೂರಿಸ್ಕೊಳ್ಳೋದು. ಬೇಡ ರೀ, ನಿಮಗೆ ಅದರ ಹಿಂದಿನ ಗುಟ್ಟು ನಿಮಗೆ ಗೊತ್ತಿಲ್ಲ. ಒಳ್ಳೆ ಕ್ವಶನ್ ಕೇಳಿದ್ದಾರೆ. ಬೇಡ ಅದನ್ನು ಮುಗಿಸ್ತೀನಿ, ಆಮೇಲೆ ಕೇಳಿ. ನೀವು ಕ್ಷೇತ್ರ ಮರು ವಿಂಗಡಣೆ ಅಂತ ಹೇಳ್ತಾ ಇದ್ದೀರಾ. ಹೋಲ್ ಹಾರ್ಟ್ಲಿ ವೆಲ್ಕಮ್. ನಾವು ಕ್ಷೇತ್ರ ಮರು ವಿಂಗಡಣೆ ಮಾಡಿದಾಗ ನಾವೇನು ಮಾಡಿದ್ವಿ ತಮಗೂ ಗೊತ್ತಿರಬೇಕು. ನಾನು ಅವಾಗ ಹೊಸದಾಗಿ ಬಂದಿದ್ದೆ ಅವಾಗ ರಾಜಕಾರಣದಲ್ಲಿ. 1 ನಿಮಿಷ, ಯಾವ ರೀತಿ ಹೀರಿಂಗ್ ಆ ರೀತಿ ಇವ್ರ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ. ಇವ್ರು ಹೀರಿಂಗ್ ಅದು ಎಲ್ಲ ಮಾಡೋದಿಲ್ಲ. ಇವರೆಲ್ಲ ಈಗ ರೆಡಿ ಆಗಿಬಿಟ್ಟಿದೆ, ಮ್ಯಾಪೇ ರೆಡಿ ಆಗಿದೆ ಇವ್ರದ್ದು 2029 ಇಲೆಕ್ಷನ್ನು, ಅದ್ರ ಮುಂದಿನ ಇಲೆಕ್ಷನ್. ಬರೀ ಇಲೆಕ್ಷನ್ ಗೆಲ್ಲುವಂಥ ಮಷಿನರಿ ಇವರು. ಈ ಅಬ್ಜೆಕ್ಷನ್ ಯಾರು ಕೇಳಲ್ಲ ರೀ. ನಮ್ಮ ವಿರೋಧ ಪಕ್ಷದ ನಾಯಕರೇ 2 ಸತಿ ಲೆಟರ್ ಬರೆದ್ರು, ಮಹಿಳಾ ಮಸೂದೆ ಬಿಲ್ಲನ್ನು ನೀವು ಮಂಡಿಸ್ಕೊಂತ ಮೊದಲು ಕರೀರಿ ನಮ್ಮನ್ನ ಅಂತ. ಅದಕ್ಕೆ ಇವರು ಲೆಕ್ಕಕ್ಕಿಡಲಿಲ್ಲ. ಇನ್ನು ಯಾರು ಅಬ್ಜೆಕ್ಷನ್? ಸಾಮಾನ್ಯ ಜನ ನಾವು ಅಬ್ಜೆಕ್ಷನ್ ಮಾಡಿದ್ರೆ ಕೇಳ್ತಾರ ಇವರು? ಈಗಾಗಲೇ ರೆಡಿ ಆಗಿಬಿಟ್ಟಿದೆ ಅವ್ರದ್ದು.
ಅವ್ರು ಬರ್ಕೊಂಡು ಇಟ್ಕೊಂಡಿದ್ದಾರೆ ಹೊತ್ತಿಗೆಯನ್ನ. ಅಷ್ಟೇ 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 100% ಇದು ಬರೀ BJPಯವ್ರಿಗೆ ಕ್ಷೇತ್ರ ಮರು ವಿಂಗಡಣೆ ಮಾಡ್ಕೊಳ್ಬೇಕಾಗಿದೆ ಅಂತ ಹೇಳಿ ಇದು ವಿಮೆನ್ ರಿಸರ್ವೇಷನ್ ಬಿಲ್ಲನ್ನು ತೆಗೆದುಕೊಂಡು ಬಂದಿದ್ದಾರೆ. ಇದರಲ್ಲಿ ಬೇರೆ ಎರಡು ಮಾತೇ ಇಲ್ಲ. ನೋಡಿ ನೀವೀಗ ಒಂದು ಹೈಪೋಥೆಟಿಕಲ್ ಅಲ್ಲ, ಎಷ್ಟು ಉದಾಹರಣೆಗಳನ್ನ ಹೇಳಿ ನಾನು ನಿಮಗೆ, 1, 2, 3 ಕೌಂಟ್ ಮಾಡ್ತಿದ್ರೆ ಹೇಳ್ತೀನಿ ನಾನು ನಿಮಗೆ ಉದಾಹರಣೆಗಳನ್ನು. ಅಲ್ಲಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಏನು 10 ವರ್ಷದ ಇವರ ರಾಜಕಾರಣದಲ್ಲಿ ಇವರು ಹೇಳೋದೇ ಒಂದು ಮಾಡೋದೇ ಒಂದು. ಹೇಗ್ರಿ ಇವ್ರ ಮೇಲೆ ವಿಶ್ವಾಸ ಇಡಲಿಕ್ಕೆ ಸಾಧ್ಯ? 23ರಲ್ಲಿ ಮಸೂದೆ ಆಗಿದ್ದನ್ನ ಯಾಕೆ 30 ತಿಂಗಳು ತಡ ಮಾಡಿದರು ಅಂದರೆ ಅದರದ್ದು ಬ್ಯಾಕ್ಗ್ರೌಂಡು ಅದನ್ನು ಹೋಮ್ವರ್ಕ್ ಮಾಡ್ಕೊಳ್ತಾ ಇದ್ರ ಇವರು? ಇವ್ರ ಮೇಲೆ ವಿಶ್ವಾಸನೇ ಇಲ್ಲ, ಹೈಪೋಥೆಟಿಕಲ್ ಅನ್ನೋದೇ ಇಲ್ಲ. ಯಾಕಂದರೆ ನಾವು ಅನುಭವ ಆಗಿದೆ ನಮಗೆ, ವಿ ಆರ್ ಎಕ್ಸ್ಪೀರಿಯನ್ಸ್ಡ್. ಹೈಪೋಥೆಟಿಕಲ್ ಆಗಿ ನಾವು ವಿಚಾರಣೆ ಮಾಡ್ತಾ ಇಲ್ಲ, ವಿ ಆರ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್. ಕಾನೂನು ರಚನೆ ಆಗಿದೆ, ಯಾಕೆ ಅನುಷ್ಠಾನಕ್ಕೆ ನೀವು ಅದನ್ನು ಒತ್ತಾಯ ಮಾಡ್ತಾ ಇಲ್ಲ? ಒತ್ತಾಯ ಯಾಕಂತಂದ್ರೆ ಈಗಾಗಲೇ 545ನಲ್ಲೇ ನೀವು ಕೊಡಬೇಕು, ಇಲ್ಲ ಡಬಲ್ ವೋಟಿಂಗಿಗೆ ಏನಾದರೂ ನೀವು ಡಿಮಾಂಡ್ ಇಡ್ತೀರಾ? ನೋಡಿ, ನಾವು ಈಗಾಗಲೇ ಒತ್ತಾಯ ಮಾಡಿದ್ದಕ್ಕೇ ಅವರು 2 ಬಾರಿ ನಾವು ಲೆಟರ್ನೂ ಬರೆದಿದ್ವಿ ಅಂತ ಹೇಳಿದ್ವಿ, ಮಾತಾಡಿನೂ ಅಂತ ಹೇಳಿದ್ವಿ, ಸರ್ವಪಕ್ಷದ ಸಭೆಯನ್ನೂ ಕರಿ ಅಂತ ಹೇಳಿದ್ವಿ. ಅದಕ್ಕೆ ಅವರು ಒಪ್ಕೊಳ್ತಾ ಇಲ್ಲ, ಏಕಾಏಕಿ ದಿಢೀರಂತ ಮಸೂದೆಯನ್ನು ಮಂಡನೆ ಮಾಡಿದರು. ಎಸ್, ಕ್ಷೇತ್ರ ಪುನರ್ವಿಂಗಡಣೆ ಬಗ್ಗೆ ಅವರು ಮನಸ್ಸಿಗೆ ಬಂದಂಗೆ ಮಾಡ್ತಾರೆ ಅನ್ನುವಂಥ ಸುಳ್ಳು ನಿಮಗೆ ಏನಾದರೂ ಸಿಕ್ಕಿತ್ತ ಮಾಹಿತಿ? ಏನಾದರೂ ಅವ್ರ ಕಾಯಕನೇ ಅದು, ಮಾಹಿತಿ ಸುಳಿವು ಅಲ್ಲ. ನಾವು ಕಳೆದ 10 ವರ್ಷದಿಂದ ಅವ್ರು ನೋಡ್ತಾ ಇದ್ದೀವಿ. ಅವ್ರು ಇಲೆಕ್ಷನ್ನ ಗೆಲ್ಲಬೇಕು ಅಷ್ಟೇ ಅವ್ರ ಕಾಯಕ. ಅದು ಏನು ಮಾಡ್ತಾರೆ, ಅದು ಯಾವ ರೀತಿ ಮಾಡ್ತಾರೆ, ಹೆದರಿಸ್ತಾರ, ಬೆದರಿಸ್ತಾರ, ಇನ್ಕಮ್ ಟ್ಯಾಕ್ಸ್ ಕಳಿಸ್ತಾರ, ED ಕಳಿಸ್ತಾರ, ಇನ್ನೊಂದು ಮಾಡ್ತಾರ. ಈಗ ಅದೆಲ್ಲ ಮಾಡಿ ಮುಗಿಸಿದ್ರು, ಯಾವ್ಯಾವ್ರನ್ನ ಯೂಸ್ ಮಾಡ್ತಾರೆ. ಅವರ ಕಾಂಗ್ರೆಸ್ನಲ್ಲಿದ್ದಾಗ ಅವ್ರು ಭಾಳ ಕೆಟ್ಟವರಾಗಿರ್ತಾರೆ, ಅವ್ರು ಭಾಳ ಲಂಚಕೋರರಾಗಿರ್ತಾರೆ, ಅವ್ರ ಹೆಸರು ತುಂಬ ಕೆಟ್ಟಿರುತ್ತೆ. ಅವ್ರು BJPಗೆ ಹೋದ ತಕ್ಷಣ BJP ವಾಷಿಂಗ್ ಮಷಿನ್ನಲ್ಲಿ ಅವ್ರು ಕ್ಲೀನ್ ಆಗ್ತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.